ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದುಬಿಟ್ಟು ಶುಕ್ರವಾರ. ಈ ವ್ಲಾಗ್ ನಾನು ನೆನ್ನೆನೇ ಶೇರ್ ಮಾಡ್ಕೋಬೇಕಿತ್ತು. ಇನ್ನು ನೆನ್ನೆ ವಾಯ್ಸ್ ಓವರ್ ಅದೆಲ್ಲ ಕೊಡೋದಕ್ಕಾಗಲಿಲ್ಲ. ಹಂಗಾಗಿ ಲೇಟಾಗಾದರೂ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಮತ್ತೆ ಲೇಟ್ ಆದರೆ ಕರೆಕ್ಟ್ ಟೈಮ್ಗೆ, ಅಂದರೆ ನಾವು ಯಾವ ದಿನ ಪ್ರತಿದಿನ ಯಾವ ಟೈಮಿಂಗ್ಸ್ಗೆ ವ್ಲಾಗ್ ಹಾಕ್ತಿರ್ತೀವೋ ಆ ಟೈಮಿಂಗ್ಸ್ಗೆ ಹಾಕಿದ್ರೇ ಚೆನ್ನಾಗೆ. ಒಂದು ಅರ್ಧ ಗಂಟೆ ಆಗಲಿ, ಒಂದು ಗಂಟೆ ಆಗಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಬರೋ ವ್ಯೂಸ್ ಕೂಡ ಸರಿಯಾಗಿ ಬರೋದಿಲ್ಲ. ಹಂಗಾಗಿ ಇದನ್ನು ನಾನು ಇನ್ನು ಬಿಡು ಶುಕ್ರವಾರ ಭಾನುವಾರನೇ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಶುಕ್ರವಾರದ ವ್ಲಾಗ್ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಇನ್ನು ಟೈಮ್ ಬಂದು ಸುಮಾರು ಆಗಲೇ 10:15 ಏನಾಗಿತ್ತು ಅನಿಸುತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಬೆಳಗ್ಗೆನೇ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ತಿಂಡಿ ಮಾಡಿಬಿಟ್ಟು ಗುಂಡನಿಗೆ ಸ್ನಾನಗಿನ ಮಾಡಿಸಿ ಅವ್ನು ರೆಡಿ ಮಾಡಿಸಿ ಇನ್ನು ಅಂಗನವಾಡಿಗೆ ಕಳಿಸ್ದೆ. ಅವನ್ನ ಆ ಕಡೆ ಕಳಿಸಿ ಮತ್ತು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಕೂಡ ಬೇಗನೆ ಎದ್ಬಿಟ್ಟು ಏನಾದರೂ ಅಡುಗೆ ಮಾಡಬೇಕಾಗುತ್ತೆ. ಒಟ್ಟು 10 ಗಂಟೆ ಒಳಗೆ ಇಲ್ಲ 9:30 ಒಳಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ. ಅವನು ಇರೋವರೆಗೂ ಸ್ವಲ್ಪ ಒಂದೊಂದು ಸತಿ ಬೇಗ ಕೆಲಸಗಳು ಆಗೋದಿಲ್ಲ. ಇನ್ನು ಅವನು ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ನನ್ನ ಮನೆ ಕೆಲಸ ಏನಿದೆ ಅದು ಮಾಡ್ಕೊತಾ ಇರ್ತೀನಿ. ಇನ್ನು ಬಟ್ಟೆ ಕೂಡ ತುಂಬ ಇದ್ದಾವೆ. ಭಾಳ ದಿನ ಆಯಿತು ಬಟ್ಟೆ ಕೂಡ ಒಗ್ದಿರಲಿಲ್ಲ. ಅದಕ್ಕೆ ಇವತ್ತೆಲ್ಲ ಫೈನಲಿ ನೆನೆಸ್ತಾ ಇದ್ದೀನಿ. ಹೋಗೋದು ಬಿಡೋಣ, ಸುಮ್ಮನೆ ಇಟ್ಕೊಳಂಗೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ನೆನೆಸ್ಬಿಟ್ರೆ ಮತ್ತೆ ಸ್ವಲ್ಪ ಸಾಯಂಕಾಲ ಟೈಮು ನೆರಳು ಬಂದಾಗ ಒಗಿತೀನಿ. ಬಿಸಿಲಲ್ಲಂತೂ ಒಗೆಯೋದಕ್ಕಾಗೋದಿಲ್ಲ. ಇನ್ನು ಬಿಸಿಲು ಕೂಡ ತುಂಬ ಚುರುಕಾಗಿತ್ತು. ಇನ್ನು ಈಗ ಗೊತ್ತಲ್ವ ಯಾವ ಥರ ಇದೆ ಈ ವರ್ಷ ಬೇಸಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಫಸ್ಟ್ ನೆನೆಸಿಟ್ಬಿಡೋಣ, ಆಮೇಲೆ ಒಗೆದ್ರಾಯ್ತು ಅಂತ ಹೇಳ್ಬಿಟ್ಟು ಇನ್ನು ಸರ್ಪ್ ಹಾಕ್ಬಿಟ್ಟು ಎಲ್ಲ ಕೂಡ ನೆನೆಸ್ತಾ ಇದ್ದೀನಿ. ಎಷ್ಟೋ ಸತಿ ಅಂದ್ಕೊಳ್ತೀನಿ ಬಟ್ಟೆ ಜೊತೆ ಆದಮೇಲೆ ಬೇಗ ಒಗ್ದಾಕೋಣ ಅಂತ. ಎಷ್ಟು ಸತಿ ಅಂದ್ಕೊಂಡ್ರು ಕೂಡ ಬಿಡು ಇನ್ನು ಒಂದೇ ಜೊತೆ ತಾನೇ, ಎರಡೇ ಜೊತೆ ತಾನೇ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಮತ್ತು ಜಾಸ್ತಿ ಆದಮೇಲೆ ನನಗೇನೆ ಕಷ್ಟ ಆಗ್ತಾಯಿದೆ. ನೋಡಿ ಎಷ್ಟು ನಾವು ಅಂದರೆ ಕಾನ್ಫಿಡೆನ್ಸ್ ಆಗಿದ್ಬಿಟ್ಟು ನಾವು ಮಾಡಲೇಬೇಕು ಈ ಕೆಲಸ ಅಂತ ಎಷ್ಟು ಪಟ್ಟಿಡ್ದು ಮಾಡ್ತೀವಂದ್ರೂ ಕೂಡ ಒಂದೊಂದು ಸತಿ ಅದು ಹೆಂಗಾಗುತ್ತೋ ಗೊತ್ತಿಲ್ಲ, ಮನ್ಸನ್ನೇ ಚೇಂಜ್ ಆಗಿಬಿಡುತ್ತೆ. ಹಂಗೆ ನಾನು ಎಷ್ಟೋ ಸತಿ ಹಂಗೆ ಅಂದ್ಕೊತೀನಿ, ಬೇಗ ಸ್ವಲ್ಪ ಇದ್ದಂಗೆ ಒಗ್ದುಬಿಡೋಣ ಅಂತ ಹೇಳ್ಬಿಟ್ಟು. ಆದರೂ ಹಂಗೆ ಅಂದ್ಕೊಂಡು ಇಷ್ಟು ಬಟ್ಟೆ ಆಗಿದೆ ಇವತ್ತು. ಇವೆಲ್ಲ ಒಗೆಯೋಷ್ಟೊತ್ತಿಗೆ ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನು ಪಾತ್ರೆ ಕೂಡ ಇದ್ದವು. ಇನ್ನು ಪಾತ್ರೆ ಕೂಡ ಎಲ್ಲನೂ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಎಲ್ಲ ನೀಟಾಗಿ ತೊಳೆದಿಟ್ಬಿಡೋಣ ಅಂತ ಹೇಳಿ. ಆಗಲೇ ಬಿಸಿಲು ಬಂದುಬಿಟ್ಟಿದೆ. ಇನ್ನು ಅದಕ್ಕಾಗಿ ಇನ್ನು ನಾನು ಗುರುವಾರ ಹಾಸ್ಪಿಟಲ್ಗೆ ಹೋಗಿದ್ನಲ್ವ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ನಲ್ವ. ಇನ್ನು ನಾವು ಹೋದ್ವಿ ಅಲ್ಲಿಗೆ, ಚಿಕ್ಕಮ್ಮನ ಕರ್ಕೊಂಡು ಇನ್ನು ಹೋದ್ವಿ. ಅಲ್ಲೋದ್ರಂತೂ ಅಸಲು ಏನು ವ್ಯವಸ್ಥೆನೇ ಇಲ್ಲ ಫ್ರೆಂಡ್ಸ್. ನೋಡಿಬಿಟ್ಟು ನನಗೆ ಬೇಜಾರಾಯಿತು. ಸುಮ್ಮನೆ ವೀಡಿಯೋ ಮಾಡಿ ಪಬ್ಲಿಷ್ ಮಾಡಿಬಿಡೋಣ ಇದ್ರ ಬಗ್ಗೆ ಅಂತ ಅನಿಸ್ಬಿಟ್ಟಿದೆ ನನಗೆ. ಅಷ್ಟು ಕೋಪ ಬಂದುಬಿಟ್ಟಿತ್ತು, ಮತ್ತು ಅಷ್ಟು ಬೇಜಾರು ಕೂಡ ಅನಿಸ್ಬಿಡ್ತು. ಏನು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ, ಮೆಡಿಷನ್ ಇಲ್ಲ. ಅಟ್ಲೀಸ್ಟ್ ನಾವು ಹೋದಾಗ ಪ್ರೆಗ್ನೆನ್ಸಿ ಕಿಟ್ ಸಮೇತ ಇಲ್ಲ, ಖಾಲಿಯಾಗಿದ್ದಾವೆ, ಬಂದಿಲ್ಲ, ಇಲ್ಲ, ಏನೋ ಒಂಥರ ಅಸಲು ರೆಸ್ಪಾನ್ಸ್ ಅನ್ನೋದೇ ಒಂಥರ ಇದರಲ್ಲಿ ಒಂಥರ ಏನೋ ಬೇಕೋ ಬೇಡೋ ಅನ್ನೋ ಥರ ಇದು ಮಾಡ್ತಾಯಿದ್ರು. ಇನ್ನು ಅವ್ರ ಪಾಡಿಗೆ ಅವರು ಬರೀ ಫೋನುಗಳು ನೋಡಿಕೊಂಡು ಇನ್ನು ಟೀ ಕುಡಿಯೋಕ್ಕೆ ಹೋಗೋದು ಏನೋ ಅಸಲು ಏನಪ್ಪ ಇದು ಈ ಥರ ಅಂತ ಅನಿಸ್ಬಿಡ್ತು. ತುಂಬ ಬೇಜಾರಾಗ್ಬಿಡ್ತು ನನಗೆ. ಹೋಗ್ಬಿಟ್ಟು ಯಾಕಾದರೂ ಬಂದ ಇಲ್ಲಿಗೆ ಅಂತ ಅನಿಸ್ಬಿಡ್ತು. ಬಟ್ ಏನು ಮಾಡೋದು, ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಫಸ್ಟ್ ಹೋಗಬೇಕು. ಇದು ಬಂದುಬಿಟ್ಟು ಅಂದರೆ ಹಳ್ಳಿ ಸೈಡ್ ಇರುತ್ತಲ್ವ, ನಮಗೆ ಮೇನು ಅನ್ನೋದು ಇದು ಬಂದುಬಿಟ್ಟು ನಮ್ಮದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಹಾಸ್ಪಿಟಲ್ ಅಂತ ಇರುತ್ತಲ್ವ. ಗ್ರಾಮ ಪಂಚಾಯತಿ ಆಗಲಿ ಇಲ್ಲ ಬೇರೆ ಆಗಲಿ, ಒಟ್ಟು ಹಳ್ಳಿಗೆ ಒಂದು ಹಾಸ್ಪಿಟಲ್ ಅಂತ ಇರುತ್ತೆ ಹಳ್ಳಿ ಸೈಡೆಲ್ಲ ಕೂಡ. ಅದು ಕೂಡ ಸ್ವಲ್ಪ ಇಂಪಾರ್ಟೆಂಟೇ ಅದು. ಅಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಮತ್ತು ಬ್ಲಡ್ ಚೆಕಪ್ಪು, BP ಅದೆಲ್ಲ ಕೂಡ ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ತಾಯಿ ಕಾರ್ಡ್ ಎಲ್ಲ ಕೂಡ ಇಲ್ಲೇ ಅಲ್ವಾ ಕೊಡೋದು, ಹಾಗಾಗಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡೋಣ ಅಂತ ಹೇಳಿಬಿಟ್ಟು ಹೋದರೆ ಅಸಲು ಸರಿಯಾಗಿ ಏನು ಕೂಡ ನನಗೆ ಇದಾಗಲಿಲ್ಲ. ಬಿಡು, ಡಾಕ್ಟ್ರು ಕೂಡ ಇಲ್ಲ, ಪರ್ಮನೆಂಟ್ ಡಾಕ್ಟ್ರ್ ಇಲ್ಲಿ ಒಬ್ಬರು ಸಮೇತ ಇಲ್ಲ. ಅವರು ವಾರಕ್ಕೆ 2 ಸತಿನೋ 3 ಸತಿನೋ ಬರ್ತಾರಂತ ಅಷ್ಟೇ. ನೆಕ್ಸ್ಟ್ ಇನ್ನೊಂದು 2 ದಿನ 3 ದಿನ ಬೇರೆ ಊರಿಗೆ ಹೋಗ್ತಾ ಇದ್ದಾರಂತೆ. ಎಲ್ಲ ಕೂಡ ಗೊತ್ತು, ಯಾಕೆ ಕರ್ಕೊಬಂದೆ ಚಿಕ್ಕಮ್ಮ ಅನ್ನಂಗಾಗಿತ್ತು ನನಗೆ. ಇನ್ನು ಹೋಗ್ಬಿಟ್ಟು ಫಸ್ಟು ನಾವು ಮನೆಯಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಕೊಂಡ್ರು ಕೂಡ ಮಾಡಿಕೊಂಡ್ರು ಕೂಡ ಅಲ್ಲಿ ಹಾಸ್ಪಿಟಲ್ಗೆ ಹೋದ ತಕ್ಷಣ ಅವರು ಕೂಡ ಮಾಡ್ತಾರೆ. ಹೋಗ್ಬಿಟ್ಟು ಈ ಥರ ಕನ್ಸೀವ್ ಆಗಿದ್ದಾರೆ, ಇದು ಕಿಟ್ ಕೊಡಿ ಅಂತ ಕೇಳಿದರೆ ಇಲ್ಲ, ಖಾಲಿಯಾಗಿದ್ದಾವೆ, ನೀವೇ ತೊಗೊಂಬಂದು ಮಾಡ್ಕೊಬನ್ನಿ ಅಂತ ಏನೋ ಒಂಥರ ಹೇಳ್ತಾಯಿದ್ರು. ಸರಿ ಬಿಡು ಇದೊಂದೇ ಅಂತ ಹೇಳ್ಬಿಟ್ಟು ಅಲ್ಲೇ ಮೆಡಿಕಲ್ ಶಾಪ್ ಇತ್ತು ಒಂದು. ಇನ್ನು ಹೋಗ್ಬಿಟ್ಟು ಅಲ್ಲಿ ತೊಗೊಂಡು ಬಂದ್ವಿ. ಅದು 55 ರೂಪಾಯಿ ಕೊಟ್ಬಿಟ್ಟು ಇನ್ನು ಒಂದು ತೊಗೊಂಡು ಹೋದ್ವಿ. ಹೋಗ್ಬಿಟ್ಟು ಇನ್ನು ಯೂರಿನ್ ಅದೇ ಇನ್ನೊಂದು ಸತಿ ಟೆಸ್ಟ್ ಮಾಡಿದ್ವಿ. ಮತ್ತು ಟೆಸ್ಟ್ ಮಾಡಿದಾಗ
ಇನ್ನು ಪಾಸಿಟಿವ್ ಬಂತು. ಪಾಸಿಟಿವ್ ಬಂದಾಗ ಬಿ ಪಿ ಮತ್ತು ಶುಗರು, ಬ್ಲಡ್ಡು ಎಲ್ಲ ಕೂಡ ಚೆಕ್ ಮಾಡಬೇಕಲ್ಲ, ಅದೇನು ಕೂಡ ಮಾಡಲಿಲ್ಲ. ಸರಿ ಬಿಡು ಅಂತ ಹೇಳಿಬಿಟ್ಟು ನನಗೆ ನಿಂತ್ಕೊಳ್ಳೋದು ಕೂಡ ಯಾಕೋ ಸರಿ ಅನ್ನಿಸ್ಲಿಲ್ಲ. ಅವರು ಸರಿಯಾಗಿ ರೆಸ್ಪಾನ್ಸ್ ಸಮೇತ ಮಾಡಲಿಲ್ಲ. ಇವರು ಇಷ್ಟೇ ಬಿಡು ಅಂತ ಅಂದ್ಕೊಂಡ್ಬಿಟ್ಟು ಇನ್ನು ಮನೆಗೆ ಸೀದಾ ವಾಪಸ್ ಬಂದುಬಿಟ್ವಿ. ಸುಮ್ಮನೆ ಇಲ್ಲೆಲ್ಲ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಇನ್ನು ಸೋಮವಾರ ಸುಮ್ಮನೆ ಹಿರಿಯೂರಿಗೆ ಹೋಗ್ಬಿಡೋಣ ಸಿಟ್ಟಿಗೆ ಅಂತ ಹೇಳಿ ಇನ್ನು ಸೋಮವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಈ ಥರ ನನಗೆ ತುಂಬ ಇದಾಗ್ಬಿಡ್ತು. ಹೋಗಿರೋ ಕೆಲಸ ಸಮೇತ ಆಗಲಿಲ್ಲ. ನಾನೇನೋ ಅಂದ್ಕೊಂಡು ಹೋದೆ, ಬಟ್ ಅಲ್ಲಿ ಹೋದಾಗ ಏನೇನೋ ಆಯಿತು. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ. ಎಲ್ಲ ಕೂಡ ಫೆಸಿಲಿಟಿ ಅಂದಮೇಲೆ ಎಲ್ಲ ಹತ್ರನೂ ಒಳ್ಳೆ ಫೆಸಿಲಿಟಿ ಇರೋದಿಲ್ಲ ಒಂದೊಂದು ಹತ್ರ. ಅದು ಅವರು ಹೇಳೋ ರೀತಿಯೂ ಸರಿಯಾಗಿ ಹೇಳ್ತಾ ಇಲ್ಲ, ಏನೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಹೋಗಲಿ, ಇವಾಗ ನಾವು ಕನ್ಸೀವ್ ಆಗಿದ್ದೀವಿ ಅಂತ ಅಂದಮೇಲೆ ಇನ್ನು ಸ್ಟಾರ್ಟಿಂಗಿಂದ ಕೂಡ ಐರನ್ ಟ್ಯಾಬ್ಲೆಟ್ಸು ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್ ಅವೆಲ್ಲ ಕೂಡ ತೊಗೋಬೇಕು. ಅವನು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಅವೆಲ್ಲ ಕೇಳ್ತಾಯಿದ್ವಿ. ಐರನ್ ಟ್ಯಾಬ್ಲೆಟ್ಸ್ ಆದರೂ ಕೊಡಿ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಆದರೂ ಕೊಡಿ. ಇನ್ನು ಪಾಸಿಟಿವ್ ಬಂದಿದೆ ಅಲ್ವಾ, ಕೊಡಲೇಬೇಕಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಅವಾದರೂ ಕೊಡಿ ಅಂದ್ರೆ ಅವನು ಇಲ್ಲ ಖಾಲಿಯಾಗಿದ್ದಾವೆ ಅಂತ ಹೇಳಿದರು. ಅಯ್ಯೋ ಸ್ವಾಮಿ ದೇವ್ರು ಅಂದ್ಕೊಂಡು ಇನ್ನು ಮನೆ ಕಡೆ ಬಂದುಬಿಟ್ವಿ ನಾವು. ಇದೇನು ಬೇಡ ಸವಾಸ, ಇನ್ನು ಸುಮ್ಮನೆ ಅಲ್ಲಿಗೆ ಹೋಗ್ಬಿಟ್ಟೆ ಡೈರೆಕ್ಟಾಗಿ ಅಂತ ಹೇಳಿ ಇನ್ನು ಫೈನಲಿ ಸೋಮವಾರ ಹೊರಟಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಇನ್ನು ನಾನು ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೀನಿ ಅಂತಂದರೆ, ನಾನು ಆಗಲೇ ಈ ಪ್ರೆಗ್ನೆನ್ಸಿ ಇದರಲ್ಲಿ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆನೇ ಇದ್ದರೆ ನಮಗೆ ಒಳ್ಳೇದಂತ ಹೇಳ್ಬಿಟ್ಟು ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ನಾನು ಆರಾಮ್ಸೇ ಇರ್ತಾಯಿದ್ದೆ. ಇನ್ನು ಮೇನ್ ಇಂಪಾರ್ಟೆಂಟ್ ಅಂದರೆ 3 ಮಂತ್ಸ್ ಇಂಪಾರ್ಟೆಂಟ್ ಆದರೆ ನೆಕ್ಸ್ಟು ಮತ್ತು 4-5 ಮಂತ್ಸಲ್ಲಿ ಮತ್ತೆ ಬೇಬಿ ಯಾವ ಥರ ಇದೆ ಅಂತ ಅದು ಕೂಡ ಅದೊಂದು ಟೆನ್ಷನ್ನು. ಒಟ್ಟು ಟೋಟಲಿ ಸೇಫ್ಟಿಯಾಗಿ ಬೇಬಿ ಡೆಲಿವರಿ ಆಗಿ ಹೊರಗೆ ಬರೋವರೆಗೂ ನನಗೆ ಟೆನ್ಷನ್ನೇ. ಎಲ್ಲರ ಥರ ನಾರ್ಮಲಾಗಿದ್ದಿದ್ರೆ ನಾನು ಯೋಚನೆ ಮಾಡ್ತಾ ಇರಲಿಲ್ಲ. ನನಗೊಂದೊಂದು ಸತಿ ಭಯ ಅನಿಸ್ಬಿಡುತ್ತೆ. ಯಾಕೆಂದರೆ ನಂತರ ಎಲ್ಲಿ ಹುಟ್ಬಿಡುತ್ತಪ್ಪ ಮಗು ಅಂತ ತುಂಬ ಭಯ ನನಗೆ. ನಾನು ಗುಂಡಿನ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ, ಅವಾಗೂ ಅಷ್ಟೇ ಅದೇ ಟೆನ್ಷನ್ನೇ ನನಗೆ. ಸ್ಟಾರ್ಟಿಂಗಿಂದ ಅವನು ಹುಟ್ಟೋವರೆಗೂ ಕೂಡ ಬರೀ ಅದೇ ಟೆನ್ಷನಲ್ಲೇ ಇರ್ತಾಯಿದ್ದೆ. ಎಷ್ಟು ಸತಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಕೂಡ ಇದು ಮಾಡಿದ್ರು ಕೂಡ ಅವರು ಎಷ್ಟೇ ಚೆನ್ನಾಗಿದೆ ಅಂತ ಅಂದರೂ ಕೂಡ ನನಗೆ ಒಂಥರ ಯಾವುದೋ ಒಂದು ಮೂಲೆಯಲ್ಲಿ ಒಂಥರ ಕಾಡ್ತಾ ಇತ್ತು. ಎಷ್ಟೋ ಜನ ನಾವು ನೋಡಿದ್ದೀವಿ, ಡೆಲಿವರಿ ಆದಮೇಲೆ ಗೊತ್ತಾಗೋದು ಅಂದರೆ ಯಾವ ಥರ ಇರುತ್ತೆ ಮಗು, ಯಾವ ಥರ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಕೆಲವರು ನೀಟಾಗಿ ಎಲ್ಲ ಕೂಡ ಸ್ಕ್ಯಾನಿಂಗಲ್ಲಿ ಚೆಕ್ ಮಾಡಿ ಎಲ್ಲ ಹೇಳ್ತಾರೆ. ಕೆಲವರು ತುಂಬ ರಶ್ ಇದ್ದಾಗ, ಜಾಸ್ತಿ ಜನ ಇದ್ದಾಗ ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ತಾನೆ ಇರ್ತಾರೆ. ಅಷ್ಟು ಇದು ಹಂಗಾಗಿ ಸ್ವಲ್ಪ ಭಯ ಪಡ್ತಾ ಇದ್ದೆ ಅಷ್ಟೇ. ಅದು ಬಿಟ್ರಂತೂ ಇನ್ನೂ ಏನೂ ಇಲ್ಲ. ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀನಿ. ಇವಾಗಿಂದನೇ ನಾನು ಚೆನ್ನಾಗಿ ಸ್ವಲ್ಪ ಐರನ್ ಟ್ಯಾಬ್ಲೆಟ್ಸ್ ಆಗಲಿ, ಊಟ ಆಗಲಿ ಎಲ್ಲ ಕೂಡ ತೊಗೊಂಡ್ರೆ ಮಗು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನಾವು 5 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರಂತೂ ಅದು ಏನು ಯೂಸ್ ಇರೋದಿಲ್ಲ. ಅದಕ್ಕೆ ಟ್ಯಾಬ್ಲೆಟ್ಸ್ ಕೂಡ ಕೇಳಿದ್ರು ಕೂಡ ಇಲ್ಲ, ಹಂಗೆ ಹಿಂಗೆ ಇಲ್ಲ, ಖಾಲಿಯಾಗಿದೆ, ಬಂದಿಲ್ಲ ಅಂತ ಏನೋ ಒಂಥರ ಎಷ್ಟೊಂದು ಜನ ಇದ್ರು ಗೊತ್ತಾ ಹಾಸ್ಪಿಟಲಲ್ಲಿ. ಆದರೂ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಫೋನ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ನಕ್ಕೊಂಡು ಏನೋ ಅವರಿಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಕೆಲಸದ ಮೇಲೆ. ನಾವು ಯಾವ ಕೆಲಸದಲ್ಲಿದ್ದೀವಿ, ನಾವು ಹೆಂಗಿದ್ದೀವಿ, ಏನು ಬಂದವ್ರಿಗೆ ಯಾವ ಥರ ರೆಸ್ಪಾನ್ಸ್ ಮಾಡಬೇಕು, ಇರೋದೇ ಆಗಲಿ ಇಲ್ದಿರೋದೇ ಆಗಲಿ ಅದು ನಾನು ಹೇಳೋ ರೀತಿಯೇ ಚೇಂಜ್ ಇರುತ್ತೆ. ಆ ಥರ ಹೇಳಿ ಕಳಿಸ್ಬೇಕು. ಅದು ಬಿಟ್ಬಿಟ್ಟು ಇವರೇ ಒಂಥರ ಇದು ಮಾಡ್ತಾಯಿದ್ರು. ಅದಕ್ಕೆ ಬೇಡ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ವಾಪಸ್ ಬಂದುಬಿಟ್ವಿ. ಇನ್ನು ಬಂದ ತಕ್ಷಣವೇ ಇನ್ನು ಸುಮ್ಮನೆ ಹೇಳಿದೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿದ್ಮೇಲೆ, ಹಂಗೆ ಏನು ಮಾಡೋಕ್ಕಾಗುತ್ತೆ ಅಂತ ಅಂದರು. ಅವರು ಕೂಡ ಸ್ವಲ್ಪ ಹೊತ್ತು ಬೈತಾ ಇದ್ದರು. ಇನ್ನು ಬಿಡು ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಆದ್ವಿ. ನೋಡೋಣ ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳಿ. ಇಷ್ಟೇ ಫ್ರೆಂಡ್ಸ್ ಅಲ್ಲಿ ಆಗಿದ್ದು. ಇನ್ನು ಹಾಸ್ಪಿಟಲ್ ವಿಷಯ ಅಂತಂದರೆ ಇಷ್ಟೇ. ನೆಕ್ಸ್ಟು ಹೋಗಬೇಕು, ತೋರಿಸ್ಕೋಬೇಕು. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಸೋಮವಾರ ಹೋಗಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಆಗಿದ್ದೀನಿ. ಹೋಗಿ ಕ್ಲಿಯರ್ ಬಂದುಬಿಡ್ತೀನಿ. ಸುಮ್ಮನೆ ತುಂಬ ದಿನ ಆದರೆ ತುಂಬ ಇದು. ಹಂಗಾಗಿ ನಾನು ಯಾಕೆ ಪದೇ ಯಾಕೆ ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, 2 ಸತಿ ನನಗೆ ಪ್ರಾಬ್ಲಮ್ ಆಗಿರೋದು. ಅಂದರೆ ನನಗೆ ಇಂಪಾರ್ಟೆಂಟ್ ಅಂದರೆ ಬೇಬಿದು ಹಾರ್ಟ್ ರೇಟ್ ಬರಬೇಕು. ಅಷ್ಟರೊಳಗೆ ನಾವು ಒಂದು 6 ವಾರ 7 ವಾರ 8 ವಾರ ಒಟ್ಟು ಒಂದು 9-10 ವಾರದ ಒಳಗಡೆ ನಾವು ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಹಾರ್ಟ್ ರೇಟ್ ಬಂದುಬಿಟ್ಟು 6 ವಾರಕ್ಕೆ ಬಂದುಬಿಡುತ್ತೆ. ಒಟ್ಟು ಆರೋಗ್ಯವಾಗಿರೋ ಬೇಬಿ ಆದರೆ ಒಂದು 6 ವಾರ ಇಲ್ಲ 7 ವಾರಕ್ಕೆ ಬಂದುಬಿಡುತ್ತೆ. ಅದು ಬರಲೇಬೇಕು. ಇಲ್ಲಾಂತಂದರೆ 8 ವಾರ 9 ವಾರ 10 ವಾರ ಅದಾದರೆ ಅದಾಗಲೇ ಸರಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನಾನು ಭಯಪಡ್ತಾಯಿದ್ದೀನಿ. ಯಾಕೆಂದರೆ 2 ನನಗೆ ಆ ಥರ ಆಗಿದ್ದು ಮುಂಚೆ, ಗುಂಡ ಹುಟ್ಟಿ ಆದಮೇಲೆ 2 ಆ ಥರ ಆಗಿದೆ. ಅದಕ್ಕೆ ಸ್ವಲ್ಪ ನನಗೆ ಭಯಪಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ಕ್ಯಾನ್ ಮಾಡಿಸ್ಬಿಟ್ರೆ ಆ ಟೆನ್ಷನ್ ಇರೋದಿಲ್ಲ. ಮತ್ತು ನಮ್ಮ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಲ್ವಾ. ಮುಂಚೆನೇ ನಮಗೆಲ್ಲ ಗೊತ್ತಾದರೆ ಸ್ವಲ್ಪ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೋದು ಅಂತ ಒಂದೇ ಒಂದು ಕಾರಣಕ್ಕೆ
ನಾನು ಇಷ್ಟೊಂದು ಹೇಳ್ತಾ ಇರ್ತೀನಿ, ಮತ್ತೆ ಪದೇ ಪದೇ ಇದೇ ಥರ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಅಂದರೆ ನಿಮ್ಗೆ ಬೋರ್ ಅನಿಸ್ಬೋದು. ಬಟ್ ನಾನು ಇರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ವ್ಲಾಗಿಗೆ ಬಂದರೆ ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇವಾಗ ಜಾಲಿಸಿ ಹಂಗೆ ಚೇರ್ ಮೇಲೆ ಹಾಕ್ತಾಯಿದ್ದೀನಿ, ಸ್ವಲ್ಪ ನೀರೆಲ್ಲ ಇದು ಮಾಡ್ಕೊಳ್ಳಿ ಅಂತ ಹೇಳಿ. ಇತ್ತೀಚೆಗಂತೂ ಬಟ್ಟೆ ಒಗಿಬೇಕಾದ್ರೆ ನಾನೇ ಅನ್ಕೊತಾ ಇರ್ತೀನಿ, ಏನು ಗೊತ್ತಾ, ನಾನು ಕೂಡ ಯಾಕೋ ಜಾಸ್ತಿ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾ ಇದ್ದೀನಿ ಅಂತ ಅನಿಸುತ್ತೆ. ಮುಂಚೆ ಈ ಥರ ಎಲ್ಲ ಗಲೀಜೆ ಮಾಡ್ಕೊತಾ ಇರಲಿಲ್ಲ, ನೀಟಾಗಿ ಇತ್ತಿತ್ತು. ಯಾಕೆ ಈ ಸತಿ ಇಷ್ಟೊಂದು ಗಲೀಜು ಆಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇರುತ್ತೆ. ಇವಾಗ ಎಲ್ಲಂದ್ರೆಲ್ಲ ಉಳ್ಳಾಡೋದು, ಸುಮ್ಮನೆ ಕೂತ್ಕೊಳ್ಳೋದು ಅದೆಲ್ಲ ಜಾಸ್ತಿ ಆಗಿದೆ ಅನಿಸುತ್ತೆ. ಇನ್ನು ತೋಟಕ್ಕೆ ಬಂದಾಗಿಂದ ಎಲ್ಲ ತೆಂಗಿನ ಮರದ ಕೆಳಗೆ, ಇಲ್ಲ ಬೇವಿನ ಮರದ ಕೆಳಗೆ ಕುತ್ಕೊಂಡ್ಬಿಡ್ತೀವಿ ಮಣ್ಣಲ್ಲೆಲ್ಲ. ಹಂಗಾಗಿ ಏನಾದ್ರು ಕೆಲಸ ಇದ್ರೂ ಬಂಡೆ ಅಲ್ವಾ, ಎಷ್ಟು ತೊಳೆದ್ರು ಕೂಡ ಸ್ವಲ್ಪ ಇದ್ದೇ ಇರುತ್ತೆ. ಇನ್ನು ಮನೆಯಲ್ಲೆಲ್ಲ ಕುತ್ಕೊಳ್ತಾ ಇರ್ತೀವಲ್ವಾ, ಸಖತ್ತು ಗಲೀಜು ಅಂತ ಅನಿಸ್ತಾ ಇತ್ತು. ಇನ್ನು ನನ್ನ ಬಟ್ಟೆ ನಾನು ಒಗೆಯೋದು ಕೂಡ ಸಖತ್ತು ಜಾಸ್ತಿ ಟೈಮ್ ಹಿಡಿತಾ ಇತ್ತು. ಎಲ್ಲ ಒಗೆದ್ಬಿಟ್ಟು ಇನ್ನು ಹೊಟ್ಟೆ ಕೂಡ ಹಸುವಾಗ್ತಾ ಇತ್ತು. ಒಂದು ಸ್ವಲ್ಪ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ತಿನ್ಕೊಂಡು ಸ್ವಲ್ಪ ನೀರು ಚೆನ್ನಾಗಿ ಕುಡಿದ್ಬಿಟ್ಟು ಇನ್ನು ನಿಧಾನಕ್ಕೆ ನಡ್ಕೊಂಡು ಬಂದೆ. ಇವಾಗ ಬಂದುಬಿಟ್ಟು ಬೆಳಿಗ್ಗೆ ಅಲಸಂದಿ ಕಾಳು ನೆನೆಸಿದ್ದೆ, ಅದನ್ನು ಹುಳಿ ಮಾಡೋಣ ಅಂತ ಹೇಳಿ ಒಂದೆರಡು ಆಲೂಗಡ್ಡೆ ಇದ್ದು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ಸಾಂಬಾರು ಮಾಡಿಟ್ರೆ ಮತ್ತೆ ಬೆಳಗ್ಗೆಗೆ ಆಗುತ್ತೆ ಅಂತ ಹೇಳಿ. ಇನ್ನು ನಾಳೆ ಶನಿವಾರ ಬೇರೆ, ಅಮಾವಾಸ್ಯೆ ಬೇರೆ ಇದೆ, ಮತ್ತು ಎಣ್ಣೆಲ್ಲ ಕರ್ನೆಲ್ಲ ಮಾಡಬೇಕು, ಪೂಜೆ ಮಾಡಬೇಕು ಬೆಳಗ್ಗೆನೆ. ಅದಕ್ಕೆ ಸ್ವಲ್ಪ ಎಲ್ಲ ಪ್ಲ್ಯಾನಿಂಗ್ ಇದೆ, ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ಮುಂಚೆನೇ ಏನಾದರೂ ಅಂದ್ಕೊಂಡ್ರೆ ಒಂದೊಂದು ಸತಿ ಆಗುತ್ತೋ ಒಂದೊಂದು ಸತಿ ಆಗೋದಿಲ್ಲ. ಅದಕ್ಕೆ ಆದಷ್ಟು ನಾಳೆ ಎಲ್ಲ ಕೂಡ ಒಳ್ಳೆ ದಿನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಗ ಎದ್ಬಿಟ್ಟು ಮತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ. ಇವಾಗ ಸಾಂಬಾರು ಮಾಡಿಟ್ರೆ ಮತ್ತು ಬೇಗ ಎದ್ಬಿಟ್ಟು ಏನಾದರೂ ಅನ್ನ ಇಲ್ಲ ಮುದ್ದೆ ಏನಾದರೂ ಮಾಡೋಣ ಅಂತ ಹೇಳಿ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಮಾಡಿರ್ತೀನಿ. ಅದಕ್ಕೆ ಬಂದೆ. ಇನ್ನು ಫ್ರಿಡ್ಜ್ ಇಲ್ಲೇ ಇದೆ ನಮ್ಮದು. ನಮ್ಮ ಗುಂಡಂದು ಜೋಲಿನೇ ಬಿಚ್ಚಿಲ್ಲ ಅವ್ರ ಪಪ್ಪ, ಬೆಳಿಗ್ಗೆ ಹಂಗೆ ಬಿಟ್ಟು ಬಂದಿದ್ದಾರೆ. ಇನ್ನು ಇವಾಗ ಇನ್ನೇನು ಬಿಚ್ಚೋದು, ಮತ್ತೆ ಸಾಯಂಕಾಲ ಕಟ್ಟಬೇಕಾಗುತ್ತೆ. ಡೈಲಿ ಬಿಚ್ತಾರೆ, ಇವತ್ತು ಬಿಚ್ಚಿಲ್ಲ. ಅವರಿಬ್ಬರು ಇವಾಗ ಲೇಟಾಗಿ ಬರ್ತಾರಲ್ಲ, ಹಂಗಾಗಿ ನಾನು ಮುಂಚೆನೇ ಹೋಗಿರ್ತೀನಿ. ಅವ್ರು ಚಾಪೆ ಬೆಡ್ಶೀಟ್ ಎಲ್ಲ ಮಡ್ಚಿಟ್ಟು ಬಂದಿರ್ತಾರೆ, ಜೋಲಿ ಮಾತ್ರ ಬಿಚ್ಚಿರಲ್ಲ. ಅದಕ್ಕೆ ಇರಲಿ, ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಸಂಜೆಗೆ ಅಡುಗೆ ಮಾಡಬೇಕಲ್ಲ, ಮತ್ತೆ ಅಲ್ಲಿಂದ ಬಂದುಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಮತ್ತೆ ಬಂದು ಇದು ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ಸಾಂಬಾರಿಗೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟು ಇನ್ನು ಇದು ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಕೂಡ ಇನ್ನು ಕಟ್ ಮಾಡಿಕೊಂಡು ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ರೆಡಿ ಮಾಡ್ಕೊಂಡು ಇನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಒಂದು ವಿಸಲ್ ಹೊಡಿಸ್ಬಿಟ್ರೆ ಸಾಕು. ಯಾಕೆಂದರೆ ಅಲಸಂದಿ ಕಾಳು ಮುಂಚೆನೇ ನೆನೆಸಿರ್ತೀವಲ್ವ, ಹಂಗಾಗಿ ಜಾಸ್ತಿ ವಿಸಲ್ ಕೂಗ್ಸೋದೇನು ಬೇಡ. ಒಂದು 2-3 ವಿಸಲ್ ಕೂಗಿಸ್ಬಿಟ್ರಂತೂ ಅಸಲು ಕಾಣಿಸೋದೇ ಇಲ್ಲ, ಇದ್ದಾವೆ ಕಾಳು ಅಂತಲೇ ಕಾಣಿಸೋದಿಲ್ಲ, ಎಲ್ಲ ಅಷ್ಟು ಮೆತ್ತಗಾಗಿರ್ತವೆ. ನಾನಂತೂ ಯಾವುದೇ ಕಾರಣಕ್ಕೂ ಜಾಸ್ತಿ ನುಣ್ಣಗೆ ಬೇಯಿಸೋದಕ್ಕೆ ಹೋಗೋದಿಲ್ಲ. ಸಾಂಬಾರು ಮಾತ್ರ ಒಂದೇ ವಿಸಲ್ ನಾನು ಹೊಡ್ಸೋದು ಅಷ್ಟೇ. ಒಂದು ವಿಸಲ್ ಹೊಡಿಸ್ಬಿಟ್ಟು ಹಂಗೆ ಅದು ಗಾಳಿ ಬಿಟ್ಬಿಡ್ತೀನಿ. ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ. ತರಕಾರಿ ಕೂಡ ತಿನ್ಬೇಕಾದ್ರೆ ನಮ್ಗೆ ಆ ಫೀಲ್ ಬರ್ತಾ ಇರುತ್ತೆ, ಈ ಥರ ತರಕಾರಿ ತಿಂತಾಯಿದ್ದೀವಿ ಅನ್ನೋ ಫೀಲು. ಇಲ್ಲ 2-3 ಸತಿ ಚೆನ್ನಾಗೆ ಒಂದು 2-3 ವಿಸಲ್ ಹೊಡಿಸ್ಬಿಟ್ರಂತೂ ಅಸಲು ಅದು ಕಣ್ಣಿಗೆ ಕಾಣಲ್ಲ, ನಾವು ಏನು ತಿಂತೀವಿ ಅಂತ ಅದು ಅರ್ಥನೇ ಆಗೋದಿಲ್ಲ. ಇನ್ನು ಫೈನಲಿ ಸಾಂಬಾರಂತೂ ಮಾಡಿದೆ. ಸಾಂಬಾರು ಮಾಡಿಬಿಟ್ಟು ಇನ್ನು ಮುದ್ದೆಗೆ ಇಟ್ಟಿದ್ದೀನಿ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ನಲ್ವ, ಅದಕ್ಕೆ ಬೆಳಗ್ಗೆ ರೈಸ್ ಐಟಮ್ ಏನಾದರೂ ಮಾಡಿದ್ರೆ ಸಂಜೆ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು. ಇನ್ನು ಬೆಳಗ್ಗೆ ಟೈಮ್ ಮುದ್ದೆ ಮಾಡಿದ್ರೆ ಸಂಜೆಗೆ ಸ್ವಲ್ಪ ಅನ್ನ ಮಾಡಿದ್ರು ಕೂಡ ನಡೆಯುತ್ತೆ, ಹಂಗಿರುತ್ತೆ ನಮ್ಮ ಮನೆಯಲ್ಲಿ. ಇನ್ನು ನೋಡ್ಬೋದು ಸಾಂಬಾರು ಕೂಡ ಎಷ್ಟು ಕಲರಿಗಿದೆ, ತುಂಬ ಚೆನ್ನಾಗಾಗಿತ್ತು. ಮಸಾಲೆ ಎಲ್ಲ ಹಾಕಿ ಮಾಡಿದ್ನಲ್ವ, ಸಖತ್ತಾಗಿ ಅದು ನೋಡ್ತಾ ಇದ್ರೆ ಏನೋ ಚಿಕನ್ ಸಾರೋ ಮಟನ್ ಸಾರೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಒಟ್ಟು ತುಂಬ ಚೆನ್ನಾಗಿ ಕೂಡ ಆಗಿತ್ತು ಸಾಂಬಾರು. ಈಗ ನೋಡ್ತಾ ಇರ್ಬೋದು. ಇವತ್ತಿನ ಊಟ ಬಂದುಬಿಟ್ಟು ಇನ್ನು ಅಲಸಂದೆ ಕಾಳು ಸಾಂಬಾರು, ಮುದ್ದೆ, ಬಿಸಿ ಮುದ್ದೆ. ಇನ್ನು ಊಟ ಮಾಡಿಬಿಟ್ಟು ಇನ್ನು ಆ ಕಡೆ ಮನೆ ಹತ್ರ ಹೊರಟ್ವಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ.